ಇನ್ನು 2 ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಅವಕಾಶ ನನಗೂ ಬಂದಿದೆ. ನಾನು ನೀರಾವರಿ ಸಚಿವನಾಗಿದ್ದಕ್ಕೆ ಅವಕಾಶವನ್ನ ಬಿಟ್ಟಿದ್ದೆ ಅಂತ ಹೇಳಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿರುವಂಥದ್ದು. ಕಾಂಗ್ರೆಸ್ ಪಕ್ಷ ನನಗೆ ಎಲ್ಲ ಅವಕಾಶಗಳನ್ನು ಕೂಡ ಕೊಟ್ಟಿದೆ. ನನಗೆ ಸ್ಥಾನ ಬೇಕು ಅಂದರೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ. ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೇವೆ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಈ ವಿಚಾರ ಬಂದಿರೋದು ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನಕ್ಕೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ಅವರು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಎಂಬಿ ಪಾಟೀಲ್ ವಿಜಯಪುರದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷ ಅನೇಕ ಸಲ ನನಗೆ ಸಂದರ್ಭ ಬಂದಿತ್ತು. ನನಗೆ 2 ಸಲ ನನಗೆ ಅವಕಾಶ ಕೊಟ್ಟಿದ್ರು. ಕಾರಣಾಂತರದ ನೀರಾವರಿ ಮಂತ್ರಿ ಇದೆ, ನೀರು ಮುಂದುವರಿಬೇಕು ಅಂತೇಳಿ ನಾನು ಆ ಸಂದರ್ಭದಿಲ್ಲ. 2 ಸಲ ನನಗೆ ಬಂದಿತ್ತು ಅವಕಾಶ. ಇಲ್ಲಂತ ಪಕ್ಷ ನನಗೆಲ್ಲನೂ ಕೊಟ್ಟಿದೆ. ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕಾದ್ರೆ ಅದನ್ನು ಎಲ್ಲಿ ಹೋಗಿ ಹೇಳಬೇಕು ಅಲ್ಲಿ ಹೇಳ್ತೀನಿ. ಅಥವಾ ನಾವೇನೇ ನಿಮ್ಮ ಮುಂದೆ ಮೀಡಿಯಾದ ಮುಂದುವರೆ ಕೆಪಿಸಿಸಿ ಅಧ್ಯಕ್ಷ ಹಾಕಿವ ನಿಮ್ಮ ಮುಂದೆ ಹೇಳಿದ್ರೆ ನಮ್ಗೆ ಏನು ಹೇಳಬೇಕಾಗಿತ್ತು ನಮ್ಮ ಹೈಕಮಾಂಡ್ ಮುಂದೆ ಹೇಳ್ತೀವಿ. ನಿಮ್ಮ ಮುಂದೆ ಹೇಳಿದ್ರೆ ಏನು ಪ್ರಯೋಜನ ಅದದು? ಹಾಂ, ಯಾರು ಅದೇನೊಂದು ಕಾಂಗ್ರೆಸ್ ಪಕ್ಷ ನಾವು ಅಲ್ಲಿ ನಮ್ಮ ಹಿರಿಯರೇನು ಚರ್ಚೆ ಮಾಡ್ತೀವಿ, ಅವಾಗ ನಮಗೇನು ವಿಚಾರಗಳನ್ನ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿರ್ತೀವಿ. ಸರ್, ಕಳೆದ ಸರಿ ನೀವು ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದರೆ, ಮೊನ್ನೆ ಉಪಮುಖ್ಯಮಂತ್ರಿ ಹೇಳಿದ್ರು ನನ್ನ ನೇತೃತ್ವದಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿ. ತಾವು ಸಹಿತ ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದರೆ ನೋಡಿ, ಅವ್ರು ಹೇಳಿದ್ರು ಅವ್ರ ನೇತೃತ್ವದವರು ಕೆಪಿಸಿಸಿ ಪಕ್ಷಕ್ಕೆ ಯಾರು ಸುಪ್ರೀಮೋ ಅಧ್ಯಕ್ಷರು, ಸರ್ಕಾರಕ್ಕೆ ಯಾರು ಸುಪ್ರೀಮೋ ಮುಖ್ಯಮಂತ್ರಿಗಳು. ಹಾಗೆ ನನ್ನ ನೇತೃತ್ವದಲ್ಲಿ ಹೇಳಿದ್ದಾರೆ. ಅದರ ಅರ್ಥ ನೀವು ಕಲ್ಪಿಸೋದು ಆ ರೀತಿ ಅಲ್ಲ. ಕೆಪಿಸಿಸಿ ಅಧ್ಯಕ್ಷನಾಗಿ ನನ್ನ ನೇತೃತ್ವಕ್ಕೆ ಅಂತ ಹೇಳಿದ್ದಾರೆ. ನಾನು ಮೊನ್ನೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಅನೇಕ ಮಂದಿ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಬೂತ್ ಲೆವೆಲ್ ಹಿಡ್ಕೊಂಡು ಎಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡಿ ದುಡ್ದಂತನ್ನ ಮತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ನಾವು ಚುನಾವಣೆಯನ್ನು ಗೆದ್ದಿದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಹೇಳುವ ಅರ್ಥ ಏನು, ನಾನು ಕೆಪಿಸಿಸಿ ಅಧ್ಯಕ್ಷನ ಮ್ಯಾಗ ಪಕ್ಷದ ಮುಖಂಡವರು ಹೆಡ್. ನಾವು ಹಿಂದೆ ಹೇಳ್ತೀವಲ್ಲ, ವೀರೇಂದ್ರ ಪಾಟೀಲ್ ಹಿಂದೆ ಅಧ್ಯಕ್ಷರು. ವೀರೇಂದ್ರ ಪಾಟೀಲ್ ಅಧ್ಯಕ್ಷ ಇದ್ದಲ್ಲ 178 ಸೀಟ್ ಬಂದಿದ್ದೀವಿ. ಹಿಂದೆ 13ರಲ್ಲಿ ಪರಮೇಶ್ವರ್ ಅವರು ಪ್ರೆಸಿಡೆಂಟ್ ಇದ್ದರು. ಅವರು ಅಧ್ಯಕ್ಷರ ಪಕ್ಷಕ್ಕೆ ಅಧ್ಯಕ್ಷರು, ಮುಖ್ಯಸ್ಥರು ಯಾರು? ಕೆಪಿಸಿಸಿ ಪ್ರೆಸಿಡೆಂಟರು. ಸರ್ಕಾರಕ್ಕೆ ಮುಖ್ಯಸ್ಥರು ಮುಖ್ಯಮಂತ್ರಿಗಳು. ಆ ಅರ್ಥದಿಂದ ಹೇಳಿದ್ದಾರೆ. ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತನಾಡಿರುವಂಥದ್ದು ಎಂಬಿ ಪಾಟೀಲ್ ಅವರು. ನನಗೆ ಅಧ್ಯಕ್ಷನ ಆಗುವಂತಹ ಅವಕಾಶಗಳು ಬಂದಿತ್ತು, 2 ಬಾರಿ ಬಂದಿತ್ತು ಈ ಹಿಂದೆ. ಆದರೆ ಆಗ ನಾನು ನೀರಾವರಿ ಸಚಿವನಾಗಿದ್ದೆ. ಹಾಗಾಗಿ ನಾನು ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಟಿದ್ದೆ, ಸಚಿವನಾಗಿ ಮುಂದುವರೆದಿದ್ದೆ. ಈಗಲೂ ಕೂಡ ನನಗೆ ಅಧ್ಯಕ್ಷನಾಗಬೇಕು ಅನ್ನೋದಿದ್ದರೆ ನಾನು ಯಾರಿಗೆ ಹೋಗಬೇಕೋ, ಯಾರಿಗೆ ಹೇಳಬೇಕೋ ಅಲ್ಲಿಗೆ ಹೋಗಿ ಅವರಿಗೆ ಹೇಳ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿಯವರು ಕೆಪಿಸಿಸಿ ಅಧ್ಯಕ್ಷರ ಆಗ್ತಾರಾ ಅಥವಾ ಅವರು ಏನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಕೇಳಿದಂತಹ ಪ್ರಶ್ನೆಗೆ ಈ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿರುವಂಥದ್ದು. ಯಾಕೆ ಅಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸಚಿವ ಸತೀಶ್ ಜಾರಕಿಹೊಳಿಯವರು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಉಳಿದಿರುವ ಅವಧಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಪಕ್ಷ ಸಂಘಟನೆಗೆ ಅನುಕೂಲ ಆಗತ್ತೆ ನನಗೂ ಕೂಡ ಅನ್ನೋ ವಿಚಾರವನ್ನು ಅವರು ಈಗಾಗಲೇ ಹೈಕಮಾಂಡ್ ನಾಯಕರ ಮುಂದೆಯೂ ಕೂಡ ಇಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಇತ್ತೀಚೆಗಷ್ಟೇ ಅವರು ಹಾಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ದೆಹಲಿಗೆ ತೆರಳಿದ್ದಂತಹ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು, ಹಾಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು, ಹಾಗೆ ಕೆ ಸಿ ವೇಣುಗೋಪಾಲ್ ಅವರನ್ನು ಮೀಟ್ ಆಗಿ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿ ಚರ್ಚೆ ನಡೆಸಿ ವಾಪಸ್ ಬಂದಿದ್ದರು. ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಎಂಬಿ ಪಾಟೀಲ್ ಅವರು, ನನಗೆ ಆಗಬೇಕು ಅಂತಿದ್ರೆ ನಾನು ಎಲ್ಲಿ ಹೇಳಬೇಕೋ ಅಲ್ಲಿಗೆ ಹೋಗಿ ಹೇಳ್ತೇನೆ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.